ನೋಡ್ಬಿಡಿ ಇದನ್ನ. ಘನವೆತ್ತ ಭಾರತ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಕೊಟ್ಟಂತ ಅಫಿಡವಿಟ್ ಏನಿತ್ತು ಗೊತ್ತಾ? ನಿಮ್ಗೆ ಆಶ್ಚರ್ಯ ಆಗ್ಬಿಡುತ್ತೆ. ಇದೇ ಜನ, ಇದೇ ರಾಜಕೀಯ, ಈಗೆಲ್ಲ ಅಲ್ಲಿ ಚುನಾವಣಾ ಭಾಷಣ ಅಂತ ಮಾಡ್ತಾರಲ್ಲ, ಇದೇ ನಾಯಕರುಗಳ ಕಡೆಯಿಂದ ಹೋದಂತ ಅಫಿಡವಿಟ್ ಅಲ್ಲಿ ಅವ್ರು ಹೇಳಿದ್ರು, ನಾವ್ ಯಾರಿಗೂನು ಕೋವಿಡ್ ವ್ಯಾಕ್ಸಿನ್ ಕಡ್ಡಾಯ ಮಾಡೇ ಇರಲಿಲ್ಲ. ಸುಪ್ರೀಂ ಕೋರ್ಟ್ ಅಫಿಡವಿಟ್ ಯಾರು ಬೇಕಾದ್ರೂ ಓದ್ಕೋಬೋದ್ರಿ ಇದನ್ನ. ನಾವ್ ಯಾರಿಗೂ ಕೋವಿಡ್ ಲಸಿಕೆಯನ್ನ ಕಡ್ಡಾಯ ಮಾಡಿರಲಿಲ್ಲ ಈ ದೇಶದಲ್ಲಿ. ಹಾಕ್ಸ್ಕೊಳ್ಳಿ ಅಂತ ಯಾರಿಗೂ ಹೇಳಲಿಲ್ಲ, ಬಲವಂತ ಮಾಡ್ಲಿಲ್ಲ, ನಾವು ಒತ್ತಾಯ ಮಾಡ್ಲಿಲ್ಲ. ಲಸಿಕೆ ಹಾಕ್ಸ್ಕೊಂಡಿದ್ದು ಅವರವ್ರ ಇಷ್ಟ ಅಷ್ಟೇ. ಅದು ಅಕಸ್ಮಾತ್ ಈ ಲಸಿಕೆಯಿಂದ ಪ್ರಾಬ್ಲಮ್ ಬಂದ್ರೆ ಅದಕ್ಕೆ ಲಸಿಕೆ ಉತ್ಪಾದನೆ ಮಾಡಿದ ಕಂಪನಿ ಹೊಣೆಯೇ ಹೊರತು ಭಾರತ ಸರ್ಕಾರವಲ್ಲ ಅಂತ ಹೇಳ್ತಾರೆ ಸುಪ್ರೀಂ ಕೋರ್ಟ್ನ ಮುಂದೆ. ಭಾರತದ ಘನ ಸರ್ಕಾರ ಕೊಟ್ಟಿರುವ ಅಫಿಡವಿಟ್ ಇದು. ಎಷ್ಟೊಂದು ಜನ ನಮ್ಮನ್ನ ಅವ್ರ ಸಾವಾಯ್ತು, ಇವ್ರ ಸಾವಾಯ್ತು, ಅವ್ರ ಪ್ರಾಬ್ಲಮ್ ಆಯ್ತು ಅಂತ ಕೋರ್ಟ್ ಮುಂದೆ ಹೋದ್ರೆ ಸರ್ಕಾರದ ನಿಮ್ದೇನಪ್ಪ ವಾದ ಅಂತ ಕೇಳಿದ್ರೆ, ಈ ವ್ಯಾಕ್ಸಿನ್ಗೂ ನಮಗೂ ಸಂಬಂಧ ಇಲ್ಲ, ನಾವ್ ಯಾರಿಗೂ ಕಡ್ಡಾಯ ಮಾಡಿಲ್ಲ ಅಂತ. ನಿಮ್ಗೆಲ್ಲ ನೆನಪಿದ್ರೆ ದೇಶದಲ್ಲಿ ವ್ಯಾಕ್ಸಿನ್ ಹಾಕ್ಸ್ಕೋಬೇಕಂತೆ, 2 ಡೋಸ್ ಹಾಕ್ಸ್ಕೊಳ್ಳೇಬೇಕಂತೆ, ವ್ಯಾಕ್ಸಿನ್ ಸರ್ಟಿಫಿಕೇಟ್ ಇರಲೇಬೇಕಂತೆ, ಇಲ್ಲದೆ ಇದ್ರೆ ರೈಲ್ವೆ ಸ್ಟೇಷನ್ ಅಲ್ಲೂ ಸೇರಿಸಲ್ವಂತೆ, ಏರ್ಪೋರ್ಟ್ ಅಲ್ಲೂ ಬಿಡಲ್ವಂತೆ, ದೇವಸ್ಥಾನದಲ್ಲೂ ಬಿಡಲ್ವಂತೆ, ಮಾಲ್ಗಳಲ್ಲೂ ಬಿಡಲ್ವಂತೆ, ಸ್ಕೂಲ್ಗೂ ಬಿಡಲ್ವಂತೆ. ಇದು ನಿಜಾನ ಸುಳ್ಳಾರಿ? ತರಹ ಒಂದು ಭಯವನ್ನ ಸೃಷ್ಟಿ ಮಾಡಿ ನಿಮ್ಮನ್ನ ಅನೇಕ ಕಡೆಗಳಿಗೆ ನಿಮ್ಮ ಎಂಟ್ರಿಯನ್ನ ರೆಸ್ಟ್ರಿಕ್ಟ್ ಮಾಡಲಾಗಬಿಡುತ್ತೆ. ಬಸ್ಸಲ್ಲೂ ಸೇರ್ಸಲ್ಲ, ನಿಮಗೆ ವ್ಯಾಕ್ಸಿನ್ ಸರ್ಟಿಫಿಕೇಟ್ ಇದೆಯಾ, ಇಲ್ಲ ಅಂದ್ರೆ ಬಿಡಲ್ಲ ಅಂತ ನಿಮ್ಮನ್ನು ತಡೆದಿದ್ದು ನಿಜಾನ ಸುಳ್ಳ? ಇದರ ಅರ್ಥ ಏನು? ಹೋಗಿ ಎಲ್ರೂ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಿ ಕಡ್ಡಾಯವಾಗಿ.